ಅವೆಲ್ಲದಾಳ ನಿಮ್ಮವನ ಏಕ ಅಡಿಗೆ ಮಾಡತ್ತಿಲ್ಲ ಒಳಗ ಮತ್ತಾಗಲೇ ಎಷ್ಟಾತ 7:30 ಆಗಕ್ಕೆ ಬಂತು. ಅಡಿಗೆ ಮಾಡಕತ್ತಿರ್ಬೇಕು ನೋಡಿ, ಅಡಿಗೆ ಮನೆಗೆ ಅದಾಳನ್ನ. ಅಯ್ಯೋ ಅಪ್ಪ, ಅಡ್ಗೆ ಮನೆಗೆ ಹೋಗಿ ಬಂದೆ ನಾನು. ಅಡ್ಗೆ ಮನೆಗಿಲ್ಲ ಅವ್ವ, ಅದಕ್ಕೆ ಆ ಕಡೆ ಮನೆಗೆ ಹೋಗ್ಯಾಳನ ಅಂತ ಅಂದ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ. ಮತ್ತು ಜಗಳ ಆಗೈತಿ ಅಂದ್ರಲ್ಲ, ಅವರು ಬಂದರು. ಗೀತಾಗ ಕಕ್ಕಿ ಮತ್ತು ಚಿಕ್ಕಮ್ಮ ಇಬ್ಬರು ಬಂದರು. ಸೌಜನ್ಯನೂ ಬಂದಾಳ. ಅಲ್ಲಿ ಹೋಗಿರಂಗಿಲ್ಲ ಬಿಡು, ಸಿಟ್ಟು ಮಾಡ್ಕೊಂಡ್ ಬಂದಾಳ. ಅಲ್ಲಿ ಹೋಗಿರಕ್ಕೆ ಚಾನ್ಸೇ ಇಲ್ಲ. ಏನು ತಂದಿ ಮಗಳು ಇಬ್ಬರು ಮಾತುಕತೆ ಜೋರದವು? ಯವ್ವ, ಎಲ್ಲಿ ಹೋಗಿದ್ದು ನೀನು? ನಾ ಇನ್ನೂ ಎಲ್ಲಿ ಹೋಗಿಲ್ಲ, ಹೋಗ್ಬೇಕೀಗ. ನೀನು ಒಂದಿಟ್ಟೇನು ಅಡುಗೆ ಮಾಡು. ಏನು ನಾನು ಆಕೆ ಮಾತುಕತೆ ಮಾಯವನ ಮನೆಗೆ ಹೊಂಟೀನಿ. ಅಲ್ಲಲ್ಲಿ ಇಟ್ಟತ್ನೇ ಹೋಗಿ ಆಕಿ ಮನೆಗೆ. ನಾನು ಆಗಲೇ ಹೋಗಿದ್ದೆ 4 ಸುಮಾರು. ಆಕೆ ಅದೇನೇನ ಮಾಡಿಟ್ಟಿರ್ತೀನಿ. ನಾನು ಈಗ ಅಂಜನ ಹಾಕಿಲ್ಲ, ನೀವು ಹೋಗೀಗ. ನಾನು ಪೂಜೆಗೆ ರೆಡಿ ಮಾಡ್ಕೋತೀನಿ. ನಾನು ಹೇಳ್ತೀನಿ ಆ ಹೊತ್ತಿಗೆ ಬಾ ಅಂತ ಹೇಳ. ಈಗ 8 ಗಂಟೆಗೆ ನಾನು ಅಲ್ಲಿರ್ಬೇಕು. ಕೆಟ್ಟತ್ತಿದ್ರು ಒಂದು 15 ನಿಮಿಷ ಮುಂಚೆಗೆ ಹೋಗಿ ಕುಂದಿರ್ತೀನಿ. ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಒಂದು 15 ನಿಮಿಷ ಬೇಕಾ? ಅದಕ್ಕೆ ನಾನು ಹೊಂಟೀನಿ ಈಗ. ಆಕೆ ಹೇಳೀನಿ ಅಡುಗೆ ಮಾಡ್ತಾಳ, ನಂದು ಹೊತ್ತಾಗತ್ತೆ ಬರೋದು, ಬಂದು ಉಂಡು ಮಕ್ಕೊಳನ್ರಿ ಅಂತ. ಅವ್ವ, ಯಾಕೆ ಇವೆಲ್ಲ ಮಾಡ್ತೀಯನಂತಿ? ನಾನಂತ್ರ ಯಾಕೆ ಮಾಡ್ತೀಯ ಅಂದ್ರೆ ಮತ್ತು ಏನಾಯ್ತು ಬಂಗಾರ ಅಂತ ಗೊತ್ತಾಗದು ಬೇಡನ? ಅವ್ವ, ಅವ್ರು ಬಂದರು. ಚಿಕ್ಕಪ್ಪ ಸೌಜನ್ಯ ಬಂದರು. ಚಲೋನ ಆತಲ್ಲ, ಚಲೋನ ಆತ. ಈಗ ಹೋಗಿ ನೋಡ್ತೀನಿ. ಏನಾರ ಆಕಿ ಮಾಟಗಾರ್ತಿ ಸೌಜಿ ಏನಾರ ನಮ್ಮ ಬಂಗಾರನ ಏನಾರ ಮಾಡಿರ್ಬೇಕಲ್ಲ, ಮಾಟ ಮಂತ್ರ ಮಾಡಿಸಿ. ಅದೇನಾರ ಗೊತ್ತಾಯ್ತು ಅಂದ್ರೆ ಮಾತ್ರ ನಾನಂತರ ಸುಮ್ಮನೆ ಇರಂಗಿಲ್ಲ. ಹೋಗಿ ಕುಂದಿರ್ತೀನಿ ಈಗ ಮನ್ಯಾಗ. ಮೊದ್ಲು ಆಕಿ ಮಾಯವನ ಮನೆಗೆ ಹೋಗ್ತೀನಿ ನಾನು. ಗೊತ್ತಾಯ್ತು ನನಗೂ ಬಂದಾರಂತಂದು. ಗೇಟ್ ತೆಗಿಯೋದು ಹಿಂದೆ ಗೊತ್ತಾಗೋದಿಲ್ಲ ನನಗೆ, ಬಂದರು ಬಿಟ್ಟರು ಅನ್ನೋದು. ಹೂನವ, ಅಲ್ಲವ, ನನಗೇನೋ ಹೆದ್ರಿಗೆ ಬರ್ತೈತಿವೆಲ್ಲ ಬೇಕಾ ಅಂತ. ನೀನು ಕುಂದ್ರು, ನಿನಗೇನು ಗೊತ್ತಾಗೋದಿಲ್ಲ. ಈ ತಾಯಿ ಮಗಳು ದೇವ್ ಬಂದದಂತಂದು ಒಂದೆರಡಲ್ಲ ನಾಟಕ ಮಾಡೋದು ನೀನು ಗೊತ್ತಾಗೋದಿಲ್ಲ. ಅವ್ರು ನಾಟಕ ಮಾಡಕತ್ರು ಅಂದ್ರೆ ಆಸ್ಕರ್ ಅವಾರ್ಡ್ ಅವ್ರಿಗೆ ಕೊಡ್ಬೇಕು ಇಬ್ರಿಗೂ, ತಾಯಿ ಮಗಳಿಗೆ, ಗೀತಾವ್ಗ ಸೌಜನ್ಯಾಗ. ದೇವ್ ಬಂದ್ಬಿಡುತ್ತೆ ಈಕಿ ಮೇಗ ಎಲ್ಲ ಬಿಟ್ಟು, ಅವ್ರ ತವ್ರ ಮನೆಯವರೆಲ್ಲ ಬಿಟ್ಟು ನನ್ನ ತವ್ರ ಮನೆಯವ್ರು ಈಕಿ ಮಗಳ ಮೈ ಮೇಲೆ ಬರ್ಬೇಕಂತ. ಅದು ಹ್ಯಾಗೆ ನೋಡೋದು? ನಮ್ಮವ್ವ ನನ್ನನ್ನು ಬಿಟ್ಟು, ನನ್ನ ಗಂಡನ ಬಿಟ್ಟು, ನಿನ್ನ ಬಿಟ್ಟು, ನನ್ನ ಮಗನ ಬಿಟ್ಟು, ಎಲ್ಲರನ್ನು ಬಿಟ್ಟುಕೊಟ್ಟು, ಸ್ವಂತ ಮಗನೂ ಬಿಟ್ಟುಕೊಟ್ಟು, ಸೊಸಿನೂ ಬಿಟ್ಟುಕೊಟ್ಟು, ಈಕಿ ಮೊಮ್ಮಗನ ಹೆಂಡತಿ ಮೈ ಮ್ಯಾಗ ನಮ್ಮವ್ವ ಬರೋದಂತ ನಾನು ಅದನ್ನ ನಂಬಕ್ಕಂತ. ಸರಿ ಹೋಗು ಮಾತಾಡ್ಕೊಂಡು ನಿಂದ್ರಬೇಡ. ಆಯ್ತು, ನಾ ಹೋಗಿ ಬರ್ತೀನಿ. ಒಂದಿಟ್ಟು ಆಕಿ ಮಾಡ್ತಾಳೆ ತಗೋರಿ, ನೋಡೋಣ ಅಂತ. ರೀ, ಇವು ರವಾ ಮತ್ತು ಇವು ಖಾಲಿಯಾಗ ನೋಡ್ರಿ. ಅವಲಕ್ಕಿ ಏನೂ ಇಲ್ಲ. ಮುಂಜಾನೆ ನಾಷ್ಟ ಮಾಡಕ್ಕೆ ಹೋಗಿ ಶಟ್ರ್ ಅಂಗಡಿ 8:30 ಕ್ಲೋಸ್ ಮಾಡ್ತಾನ. ಬಂದ್ ಮಾಡ್ಕೊಂಡು ಹೋಗ್ತಾನೆ ಮನೆಗೆ. ಬಡ ಹೋಗಿ ಒಂದು ಅರ್ಧ ಕೆಜಿ ಅವಲಕ್ಕಿ, ಒಂದು ಅರ್ಧ ಕೆಜಿ ಉಪ್ಪಿಟ್ಟಿನ ರವೆ ತೊಂಬೋರಿ. ಶೆಟ್ಟಿ ಅಂಗಡಿ ತೆಗ್ದಿಲ್ಲ, ಸೋಡಾ ತೊಂಬರಕ್ಕೆ ಕಸಿದ್ದೆಲ್ಲ ಮುಂಜಾನೆ. ಅವಾಗ ನೋಡಿ ನಾನು ಅವ್ರ ಮನೆಗೆ ಏನೋ ಫಂಕ್ಷನ್ ಐತಂತ, ಅದಕ್ಕೆ ಮಾಸ್ ತಗೋರು ಏನೋ ಪೂಜೆ ಮಾಡ್ತಾರಂತ, ತೆಗ್ದಿಲ್ಲ ಅವರು. ಅಯ್ಯೋ ಕರ್ಮ, ಹೌದಾ? ಆತು ಬಿಡ್ರಿ, ಮುಂಜಾನೆ ತರುವಂತ್ರಿ ಅಂತ. ಅಲ್ಲ, ಮುಂಜಾನೆ ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಹೆಂಗೆ ಮಾಡ್ಲಂತೀನಿ ನಾನು. ನೀನಾ ಬರೋ ಮುಂದೆ ತಾರ್ಯಾಗಿದ್ದು ಹಿಡ್ಕೊಂಬಂಬಿಡು ರವಾ ಉಪ್ಪಿಟ್ಟು. ನನಗೆ ಆಗಲ್ರಿ, ಬರೋ ಮುಂದಾಗ ಒಮ್ಮೆ ಡೈರೆಕ್ಟ್ ಮನೆಗೆ ಬರ್ಬೇಕಾಗಿರ್ತೈತಿ. ಅವ್ರು ಏನಾರು ಕೊಟ್ಟಿರ್ತಾರೆ, ಅವು ಹಾಗೆಲ್ಲ ತೊಗೊಂಡು ಹೇಳ್ಬೇಕಲ್ಲಿ ಹೋಗಕ್ಕೆ ಬರೋದಿಲ್ಲ. ಒಂದು ಕೆಲಸ ಮಾಡಿರಿ ನೀವು, ಹೋರಿ ಅತ್ತಿಯರು ತೆಗ್ದಾರ ನೋಡ್ರಿ ಅಂಗಡಿನ, ಹೋಗಿ ಒಂದು ಅರ್ಧ ಕೆಜಿ ಕಟ್ಸ್ಕೊಂಬರಿ. ಆಯ್ತು, ನೀ ಹೋಗು ಕಟ್ಸ್ಕೊಂಬರ್ತೀನ. ಮಗಳ ನೀ ಹೋಗುವ, ಬಡ ಒಂದೆರಡು ರೊಟ್ಟಿ ಮಾಡಿ, ಅನ್ನ ಏನು ಬ್ಯಾಡ ನಂಗೆ, ಒಂದು 2-3 ಒಬ್ಬರಿಗೆ 3 ಬರಂಗೆ ರೊಟ್ಟಿ ಮಾಡ್ಬಿಡು ಹೋಗು. ಅಪ್ಪ, ಚಿತ್ರಾನ್ನ ಮಾಡ್ತಿದ್ನಲ್ಲಪ್ಪ, ರೊಟ್ಟಿ ಮಾಡಕ್ಕೆ ಬೇಸರಾಗೈತೆ. ಬ್ಯಾಡವ್ವ, ನನಗೆ ಶುಗರು, ನಿಮ್ಮ ಅವ್ಗೂ ಶುಗರು. ಅನ್ನ ತಿರ್ಗಾಮುರ್ಗ ಅನ್ನ ತಿಂದ್ರೆ ಶುಗರ್ ಜಾಸ್ತಿ ಆಕತಿ, ಹೇಳೋದು ಕೇಳು. ಓಹೋ, ಒಂದು 4 ರೊಟ್ಟಿ ಮಾಡು. ಆಯ್ತು, ನಾ ಬಡಿಯಲ್ಲ ನೋಡು, ನಂಗೆ ಬಡಿಯಕ್ಕೆ ಬರಂಗಿಲ್ಲ ಲಟ್ಸಾಗಿ ನಾನು. ಈಗ ಅದ ಅದೃಷ್ಟ ಯವ್ವ, ಅದ ಪುಣ್ಯ. ಈಗ ಭಾಗ್ಯ ಅನ್ಬೇಕೀಗ, ಕೊನೆಗೆ ನಿನಗೆ ಲಟ್ಸಕರ ಬರುತ್ತಲ್ಲ, ಹೋಗು. ಆಯ್ತು, ಓಕೆ ಬಿಡು. ಅಪ್ಪ, ಹೆಂಗಿತ್ತಿದು ಡ್ರೆಸ್? ನೈಟ್ ಡ್ರೆಸ್ ನೀದು? ಪರವಾಗಿಲ್ಲ, ಹಿಂಗೆ ಚಲೋ ಐತೆ ನೋಡಿದ. ನಾನು ಚೂಡಿದಾರನ ಮಾಡಿದ್ದೆ ನಾನು. ಇಲ್ಲಪ್ಪ, ಅಲ್ಲಿ ನಮ್ಮ ಅತ್ತಿ ಮನೆಯಾಗ ಬೈತಾಳ ಅತ್ತಿ ಹಾಕೊಂಡ್ರ, ಅದಕ್ಕೆ ಇಂಥವು ತಗೊಂಡೀನೀಗ. ಚಲೋ ಬಿಡು, ಮೈಕ ಮುಚ್ತಾವ, ಚಲೋ ಅದಾವ. ನಾ ಒಂದು ಟಿವಿ ನೋಡ್ತಿರ್ತೀನಿ, ನೀ ಪಟ್ಟನ ಹೋಗಿ ರೊಟ್ಟಿ ಮಾಡಿಬಿಡ ಯವ್ವ. ನಿಮ್ಮವ್ ಬರೋ ತಡ ಆಗುತ್ತಂತ, ನಮ್ಮವ್ ಶಾಣಿಯಕ್ಕೆ. ಅನ್ನಲ್ಲ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು. ಯಪ್ಪ, ಹೆದರಿಗೆ ಬರಂಗೈತಿ ಮನಿ. ಎಷ್ಟು ಹೆದರಿಗೆ ಬರ್ತೈತಿ. ಕೆಮ್ಮ ಬರಕತ್ತ ಬೈಕ್. ಮಾಯವಕ್ಕ, ಮಾಯವಕ್ಕ. ಸಂಗೀತ ಬಾ. ನಿಮ್ಮ ಮನೆ ಹತ್ರ ಎಷ್ಟು ನಾಯಿ ಒದರ್ತಾವಲ್ ಯಾಕ? ನಾವು
ಆತ್ಮ ಕರೆಸಿ ಪೂಜೆ ಮಾಡ್ತಿರ್ತೀವಲ್ಲ, ನಮ್ಮ ಹತೋಟಿಗೆ ಇಟ್ಕೊಳೋ ಪ್ರಯತ್ನ ಮಾಡ್ತಿರ್ತೀವಿ. ಮತ್ತು ಅವು ಆತ್ಮಗಳು ಬಂದಾಗ ನಾಯಿಗಳು ಒದರೋದು ಸಹಜ ಅಲ್ಲ ಸಂಗೀತ. ನಾನು ಪೂಜೆ ಮಾಡಿ ಅಂಜನ ತಯಾರು ಮಾಡಿಟ್ಟೀನಿ. ಯಾರು ಮಾಡ್ಯಾರ ಏನು ಅಂತ ನನಗೆ ಗೊತ್ತಾಯ್ತು. ಯಾರು ಮಾಡ್ಯಾರ? ಹೆಂಗೆ ಪೆಟ್ಟಿಗೆಗೆ ನೀವು ಬಂಗಾರ ಮಾಯಾದು ಅಂತ ನಿಂಗೆ ಗೊತ್ತಾತ? ಎಲ್ಲದಕ್ಕೂ ನಿಮ್ಮವ್ವನ ಆತ್ಮನ ಕಾರಣ. ನಿಮ್ಮವ್ವನ ಇಲ್ಲಿಂದ ಅಲ್ಲಿಗೆ ವಾಪಸ್ ತೊಗೊಂಡೋಗಿ ಕೊಟ್ಟಾಳ. ನಿಮ್ಮವ್ವನ ಮನೆಗಾದವು ವಾಪಸ್ ಎಲ್ಲ ಬಂಗಾರನು. ಕರೆ ನಾಯಕ? ಹಾಂ ಕರೆ. ಮತ್ತು ಸುಳ್ಳು ಹೇಳ್ತೀನಿ ನಾನು? ನಿಮ್ಮವ್ಗ ನಿನಗೆ ಅದ್ರಾಗಿರೋ ಒಂದು ಗುಂಜಿ ಬಂಗಾರನೂ ಕೊಡೋಕೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ನಿಮ್ಮವ್ವನ ಮಾತಾಡ್ಯಾಳ. ಆಕಿ ಹಿಂಗತ ಎಲ್ಲರಿಗೂ ದೌರ್ಜನ್ಯ ಮಾಡಿ ತೊಗೊಂಬಂದ ಮೇಲೆ ಆಕಿಗೆ ನಾನು ಒಂದು ಬಂಗಾರನೂ ನಾನು ಮುಟ್ಟಿಸ್ಕೊಡೋದಲ್ಲ ಅದ್ರಾಗಿಂದ ಅಂತಂದು ಹೇಳಕತ್ತಾಳ. ನಮ್ಮವ್ವ ಅಲ್ಲಕ್ಕಿ ರಾಕ್ಷಸಿ. ಸತ್ತ ಮ್ಯಾಗೂ ಮಗಳ ಮ್ಯಾಗ ಕನಿಕಾರ ಇಲ್ಲ ನೋಡು. ಈಗ ಎಲ್ಲದವು ಬಂಗಾರ? ಅಲ್ಲೇ ನಿಮ್ಮವ್ವನ ಮನ್ಯಾಗ ಅದಾವು. ಇವ್ರಿಗೂ ಯಾರಿಗೂ ಗೊತ್ತಿಲ್ಲ ಆ ವಿಷಯ. ನಿಮ್ಮವ್ವ ತೊಗೊಂಡೋಗಿ ತನ್ನ ಏನಿತ್ತಲ್ಲದು ಅಲ್ಮಾರಿ ಅದ್ರಾಗ ಇಟ್ಟೀನಿ ಅನ್ನೋ ಮಾತು ನನಗೆ ಹೇಳಿದ್ಲು. ನಿಮ್ಮವ್ವನ್ನ ಕರೆಸಿದೆ. ಹೌದಾ? ನಮ್ಮವ್ವ ಬಂದಿದ್ಲ ಅಂದ್ರೆ ಅವು ಸೌಜಿ ಮ್ಯಾಗ ನಮ್ಮವ್ವ ಬರೋದು, ಸೌಜನ್ಯ ಮ್ಯಾಗ ನಿಮ್ಮವ್ವ ಬರೋದು ಖರೇನ ಸುಳ್ಳ ನನಗೆ ಗೊತ್ತಿಲ್ಲ. ಆಕೇನು ಬೇಕಂತ ಮಾಡಕತ್ತಾಳ. ಆದರೆ ಎಲ್ಲೂ ನಿಮ್ಮವ್ವ ನಾನು ಸೌಜನ್ಯನ ಮ್ಯಾಗ ನಾ ಬಂದು ಇದನ್ನೆಲ್ಲ ಮಾಡೀನಿ ಅಂತ ಹೇಳಿಲ್ಲ. ಸೌಜನ್ಯನ್ ನನಗಂಕರು ಗೊತ್ತಿಲ್ಲ. ಅದು ಆಕೆ ಮೈ ಮ್ಯಾಗ ನಿಮ್ಮವ್ವನ ಆತ್ಮ ಬರುತ್ತೋ ಇಲ್ಲ ಅನ್ನೋದು ಅದನ್ನು ನೀನ ಕಂಡಿಡ್ಕ. ನೀ ಕೊಟ್ಟಿದ್ದ ರೊಕ್ಕಕ್ಕೆ ನಾನು ಇಷ್ಟು ಪೂಜೆ ಮಾಡಿ ಇಷ್ಟು ಕರ್ಸೀನಿ. ಇನ್ನು 2 ದಿನ ನಾ ಯಾರನ್ನೂ ಭೇಟಿ ಆಗೋದಿಲ್ಲ. ನನ್ನ ಮನೆ ಸನಿಯಕ್ಕೆ ಬರಬೇಡ. ನಿಮ್ಮವ್ವ ಇನ್ನು ಸ್ವರ್ಗಕ್ಕೆ ಹೋಗ್ಕಾಳ. ಆಕಿನ್ನ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಹೋಗಕ್ಕೆ ಬಿಡು. ಅಂದ್ರೆ ಈಗ ಆಕಿ ಹೋದ್ಲು ಅಂದ್ರೆ ನಾನು ಹೋಗ ಬಂಗಾರ ತೊಗೊಂಬರ್ಬೋದು? ನಂಗೆ ಅದು ಗೊತ್ತಿಲ್ಲ. ನೀ ಏಟ್ ಕೇಳಂದಿದ್ದಿ ಆಟ ಪೂಜೆ ಮಾಡೀನಿ. ನಂಗೆ ಆಟ ಗೊತ್ತು. ಸದ್ಯಕ್ಕೆ ಬಂಗಾರ ನಿಮ್ಮವ್ವನ ಮನೆಯಾಗ ನಿಮ್ಮವ್ವನ ಅಲಮಾರಿಯಾಗ ಐತಿ. ಅಷ್ಟು ಮಾತ್ರ ಕರೆ. ಖಾಲಿ ಡಬ್ಬಿ ನಿನ್ನ ಕೈ ಕೊಟ್ಟು ಕಶಾಳ ನಿಮ್ಮವ್ವ. ಅಷ್ಟು ಮಾತ್ರ ನನಗೆ ಗೊತ್ತು. ಉಳಿಕಿದ್ದು ನೀ ಕೇಳಂದಿಲ್ಲ, ನಾ ಕೇಳಿಲ್ಲ. 108 ಪ್ರಶ್ನೆನ ಮಾಡಕ್ಕೆ ಬರಬೇಡ. ನೀ ಏಟ್ ರೊಕ್ಕ ಕೊಟ್ಟಿದ್ದಿ ಆಟ ಪೂಜೆ ಮಾಡೀನಿ. ಇನ್ನು 2 ದಿನ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ. ನನ್ನ ಶಕ್ತಿ ಎಲ್ಲ ಕುದ್ದಿ ಹೋಗೈತಿ. ನನಗೆ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ. ನಾನು ಮಕ್ಕೋಬೇಕು. ಇಲ್ಲಿಂದ ತೊಲಗು. ಅಲ್ಬೇಕ ರೊಕ್ಕ ತಗೊಂಡು ಆತ ಹೋಗ್ತೀನಿ. ದರಿದ್ರದಾಕಿ ಹಸತ್ನಾಗ ರೊಕ್ಕ ಕೊಟ್ಟೀನಿ. ಖಂಡಾಪಟ್ಟಿ 6-7 ಸಾವಿರ ರೊಕ್ಕ ಇಸ್ಕೊಂಡು ಅಷ್ಟೇ ಮಾಡೀನಿ. ನೀ ಅಷ್ಟೇ ಕೇಳಿದ್ದೆ ಅಂತ ಮತ್ತೀಕಿನ್ನ ಚಂದಕ್ಕೆ ಬಂದೀನಿ ನೀಕಿ ಬಾಗ್ಲಿಗೆ ಹಾಳದಕ್ಕಿ. ಅಪ್ಪ ತಿರುಗಿ ನಾವಿಬ್ರು ಉಂಡ್ವಿ. 10 ಗಂಟೆ ಆಯ್ತು. ಅವು ಇನ್ನೂ ಬರುವಳ್ಳಲ್ಲ. ನಾನು ಅದನ್ನ ಅನ್ನಕತ್ತೀನಿ ಯವ್ವ. ನಿಮ್ಮವ್ವ ಒಂದು ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ಅವಲಕ್ಕಿ ತಗೊಂಬಂದಿದ್ಲು. ನಾನು ಟಿ ವಿ ನೋಡ್ಕೊಂತ ಮರ್ತಾ ಬಿಟ್ಟೆ. ಬಂದು ಭರತನಾಟ್ಯನ ಆಡ್ತಾಳೆ ತಯ್ಯ ತಕ್ಕ ಅಂತಂದು. ಏನಾಗಬೇಕು ಅದಾಗೈತಿ. ಎಲ್ಲ ನಮ್ಮವ್ವ ಅದಾಳಲ್ಲ, ಸತ್ರೂ ನನಗೇನು ಸಿಗಬಾರ್ದಂತಂದು ಪಣ ತೊಟ್ಟು ನಿಂತುಬಿಟ್ಟಾಳ. ಯಾಕೆ ಬೇ ಏನಾಯ್ತು ಹಿಂಗೆ ಗಾಬ್ರಿಗೆ? ಏನಿಲ್ಲ, ಆಕಿ ಮಾಟಗಾರ್ತಿ ಮಾಯವನ ಮನೆಯಿಂದ ಹೊರ ಬಂದಲ್ಲ, ನನ್ನ ಯಾರ ಫಾಲೋ ಮಾಡ್ಕೊಂಡು ಬಂದಾರ ಅಂತ ಅನಿಸ್ತು ನನಗೆ. ನನ್ನ ಪ್ರತಿಯೊಂದು ಹೆಜ್ಜೆ ಇಟ್ಟಾಗೂ ನನ್ನ ಜೊತೆಗೆ ಅವರು ಒಂದೊಂದು ಹೆಜ್ಜೆ ಇಡ್ತಾರೆ ಅನ್ನಂಗೆ ಆತು. ಅದು ಒಂದು ಅತ್ತಗಡೆ ಇರಲಿ ಬೈದ್ದು. ಈಕಿ ನಮ್ಮವು ನೋಡು ಆಕೆ ಅಂತ ನಮ್ಮದು ಡಬ್ಬ್ಯಾಗಿನ ಬಂಗಾರನ ಮನೆಯವ್ರಿಗೂ ಮುಟ್ಸೇ ಇಲ್ಲ, ಅಲ್ಲೇ ತಕೊಂಡು ಇಟ್ಕೊಂಡಾಳ ಅಂತಂದ್ರು. ಹೌದಾ? ಅಂದ್ರೆ ಸೌಜನ್ಯನ ಮೈಯಾಗ ಅಮ್ಮನ ಆತ್ಮ ಬರುತ್ತಾ? ಯವ್ವ ನಾನಕ್ರ ಅವ್ರ ಮನೆ ಕಡೆ ಹೋಗಲ್ಲವ. ಅದು ಸುಳ್ಳ ಕರೆವ ಗೊತ್ತಿಲ್ಲ. ಈಕಿ ನಾಟಕ ಮಾಡ್ತಾ ಅನ್ಸುತ್ತೆ. ಅದನ್ನ ಅಂದ್ಲಕ್ಕಿನೂ ಮಾಯವ. ಆಕಿ ಮೈಯಾಗಿಂದೇನು ನಿಮ್ಮವು ಹೇಳಿಲ್ಲ. ಆಕಿ ನಾಟಕ ಮಾಡ್ತಿದ್ದಾಳೋಡು ಆಕಿನ ಕೇಳೋಗಂದ್ಲು. ಅಲ್ಲ 7-8 ಸಾವಿರ ರೊಕ್ಕ ಕೊಟ್ಟೀನಿ, ತಗೊಂಡು ಕಾಸ ಅರ್ಧಂಬರ್ಧ ಉತ್ತರ ಹೇಳ್ತಾಳ. ನೀ ಏನು ಬಂಗಾರದಕ್ಕೆ ಇದೆ ಅದನ್ನೊಂದು ಹೇಳಿ ನೋಡು. ಬಂಗಾರ ಭದ್ರವಾಗಿ ನಿಮ್ಮ ಮೌನ ಮನೆಯಾಗ ಐತೋ ನಿಮ್ಮ ಮೌನ ಅಲ್ಮಾರ್ಯಾಗ ಅಂತಂತಾಳ. ಅಂದ್ರೆ ಮತ್ತೇನೋ ಇನ್ನೊಂದು ಎಕ್ಸ್ಟ್ರಾ ಕೇಳಿದ್ರ ಅದಕ್ಕೆ ಏನು ಉತ್ತರ ಕೊಡಕ್ಕೆ ತಯಾರಿಲ್ಲ. ಅದಕ್ಕೆ 7-8 ಸಾವಿರ ರೂಪಾಯಿ ತಗೋಬೇಕಾ? ಹಾಂ 7-8 ಸಾವಿರ ಕೊಟ್ಟಿಯಾ? ಎಷ್ಟು ಕೊಟ್ಟಿವೆ ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಅಂದ್ರೆ ಒಂದು 9ರಿಂದ 10 ಸಾವಿರ ಖರ್ಚು ಬಂದೈತಿ. 10 ಸಾವಿರವರೆಗೂ ಅನ್ಕೋ. ಅವು ಏನೇನೋ ಪೂಜಾಕ್ಕೆ ಸಾಮಾನು ಅಂತ ಅಂದ್ಲಲ್ಲ, ಅದು ಒಂದು 2 ಸಾವಿರ ರೂಪಾಯಿ ತೊಗೊಂಡು ಕೊಟ್ಟೀನಿ. ಹ್ಞೂನ್ಲೇ, ಅಷ್ಟೆಲ್ಲ ಮಾಡಿದ್ರು ಈಕೆ ಚಂದಾಗ ಒಂದು ಏನು ಹೇಳಲಿಲ್ಲಲ್ಲ ಮಾಯವ್ವ. ಎಲ್ಲರೂ ರೊಕ್ಕಕ್ಕೆ ನಿಂತ್ಬಿಟ್ಟಾರ. ದೇವರು ಕಮರ್ಷಿಯಲ್ಲು, ಮಾಟ ಮಂತ್ರನೂ ಕಮರ್ಷಿಯಲ್ಲು, ಎಲ್ಲ ರೊಕ್ಕದ ಮ್ಯಾಗ ನಿಂತೈತಿ. ನಮ್ಮ ಹಣೆ ಬರ ಎಷ್ಟು ಚಂದ ತಗೊಂಬಂದೀನಿ. ಅವ್ರಿಗೆಲ್ಲ ಬೈದಾಡಿ ಗುದ್ದಾಡಿ. ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತನ? ಈಗ ಬಂಗಾರ ವಾಪಸ್ಸು ಅಲ್ಮಾರ್ಯಾಗ ಐತಿ ಅನ್ನೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ.
ಹೆಂಗಾರ ಮಾಡಿ ಹೋಗಿ ಆ ಬಂಗಾರ ತೊಗೊಂಬರ್ಬೇಕು ನೋಡ್ಲೆ ಸೌಜಿ ಸೌಜಿ ಅಂತೀನಿ ನೋಡು ನಿಹಾರಿಕಾ. ಯವ್ವ ನಾನಂತರೂ ಬರಲ್ಲವ, ನಂಗಂತೂ ಹೆದ್ರಿಕಾಕತ್ತೆ. ಮೊದ್ಲ ಆ ಮನ್ಯಾಗ ಅಮ್ಮನ ಆತ್ಮ ಐತಂತಾರ. ಈಗ ಮಾಯವ್ ಹೇಳಿದ ಪ್ರಕಾರ ಆ ಆತ್ಮ ಅಂದ್ರೆ ನಮ್ಮ ಅವನ ಆತ್ಮ ಸ್ವರ್ಗದಾರ್ಯಾಗ ಐತಂತ. ಅಂದ್ರೆ ವಾಪಸ್ ಬರಲ್ಲ. ಸ್ವರ್ಗಕ್ಕೆ ಹೋದ್ರೆ ಯಾರು ವಾಪಸ್ ಬರ್ತಾರನ? ಇಲ್ಲೇ ಅಲ್ದೇ ಆಡ್ತಿರ್ತಾವಲ್ಲ ಆಸೆ ತೀರ್ಲಾರ್ದ ಅಂಥವಾದ್ರೆ ವಾಪಸ್ ಬರ್ತಾವೆ. ನಮ್ಮವ್ವ ಒಂದು ಆತ್ಮ ಸ್ವರ್ಗಕ್ಕೆ ಹೊಂಟೈತಂತ, ಆಕೆ ನೆಮ್ಮದಿ ಹೋಗಕ್ಕೆ ಬಿಡು ಅಂತ ಅಂದ್ಲು. ಅಂದ್ರೆ ಸ್ವರ್ಗಕ್ಕೆ ಹೋಗಕತ್ತೈತೆ ಅಂದ್ಮ್ಯಾಗ ನಮ್ಮವ್ವ ಬರೋದಿಲ್ಲ. ಈಗ ಹೆಂಗೂ ನೀನು ನಮ್ಮವ್ವ ಸತ್ ಮ್ಯಾಗ ಮಾತಾಡ್ಸಕ್ಕೆ ಹೋಗಿಲ್ಲ, ಆ ನೆವ ಮಾಡ್ಕೊಂಡು ನೀ ಹೋಗಿ ಅವನ ರೂಮ್ನಾಗ ಹೋಗಿ ಹಿಂಗೆ ಹುಡುಕ್ತಂಗೆ ಮಾಡಿ ಬಂಗಾರ ತೊಗೊಂಬಾಲೆ ಸೌಜಿ. ನನಗೆ ನೋಡಿದ್ರೆ ಒಟ್ಟ ಬಂಗಾರ ಇಲ್ಲ, ಮನೆಯಾಗ ನಿದ್ದೆ ಬರುವಲ್ಲೇ ನೀ ಯಾರಿಕ. ಯವ್ವ ನಾವಲ್ಲವ, ನಂಗೆ ಎದಕ್ಕೆ ಬರ್ತೈತಿ. ಆಕಿ ಸೌಜನ್ಯನ ಮೈಯಾಗ ನೂರು ದೇವ್ ಬರ್ತದಂತಿದೆ ಅದ್ರಾಗ. ಆಕಿಲಿಲ್ಲ ನೀ ಈಗ ಅವ್ರ ಅವ್ನ ಮನ್ಯಾಗ ಇನ್ನೊಂದಿಷ್ಟು ದಿನ ಹೋದಿಲ್ಲ. ಆಕಿ ಆರಾಮದಾಳಲ್ಲಿ. ಹೇಳೋದು ಕೇಳು, ಮೆತ್ತಗೆ ಹೋಗ್ಬಿಡು ಹೇಳ್ತೀನಿ ನಾನು. ಸಂಗೀತ ಬೇಡ. ಯಾಕೆ ಬೇಡ್ರಿ? ನೋಡು, ಈಗ ನೀನೊಬ್ಬಕಿ ನೀನ ಹೇಳ್ದಿಲ್ಲ ಮನೆಯವ್ರಿಗೂ ಏನೋ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂತು ಅನ್ನಂಗೆ ಹಂಗಾತು ಭಯ ಆಗಿತ್ತು ಅಂತ ಇನ್ನೂ ನೋಡು ಬಾಯಿ ತಕ್ಕಣ್ಣ ನಿಂತಿದ್ದಿ.